ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾ ಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾ ಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನ ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾ ಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾ ಗೌಡ, ವಂಚಕಿ ಶ್ವೇತಾ ಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾ ಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾ ಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾ ಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನ ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾ ಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾ ಗೌಡ, ವಂಚಕಿ ಶ್ವೇತಾ ಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾ ಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾ ಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾ ಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನ ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾ ಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾ ಗೌಡ, ವಂಚಕಿ ಶ್ವೇತಾ ಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾ ಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾ ಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾ ಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನ ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾ ಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾ ಗೌಡ, ವಂಚಕಿ ಶ್ವೇತಾ ಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾ ಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾ ಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾ ಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನ ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನ ಕೊಟ್ಟಿದ್ಲು.
ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾಗೌಡ, ವಂಚಕಿ ಶ್ವೇತಾಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನು ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾಗೌಡ, ವಂಚಕಿ ಶ್ವೇತಾಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನು ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನರಾಮ್ಗೆ ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣವನ್ನು ಕೊಟ್ಟಿದ್ಲು. ಚಿನ್ನರಾಮ್ಗೆ ಚಿನ್ನಾಭರಣ ಕೊಟ್ಟಿರೋದು ಈಗ ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರೋ ಆರೋಪಿಗಳು ಶ್ವೇತಾ ಮತ್ತು ಚಿನ್ನರಾಮ್ ಇವರಿಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಅವರ ಸ್ನೇಹಿತೆ ವಂಚನೆ ಕೇಸ್ ಪ್ರಕರಣ, ಶ್ವೇತಾಗೌಡ ವಂಚನೆ ಕೇಸ್ ಪ್ರಕರಣದಲ್ಲಿ ಈಗ ಚಿನ್ನಾರಾಮ್ ಮತ್ತು ಶ್ವೇತಾಗೌಡ, ವಂಚಕಿ ಶ್ವೇತಾಗೌಡ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಚಿನ್ನವನ್ನು ಕೊಟ್ಟಿದ್ದು, ತಗೊಂಡಿದ್ದು ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಈಗ ಮಾಹಿತಿ ಲಭ್ಯ ಆಗಿದೆ. ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಸಂಜಯ್ ಭಾಗ್ನಾ ಬಳಿ ಚಿನ್ನವನ್ನು ಖರೀದಿಸಿ ಚಿನ್ನಾರಾಮ್ಗೆ ಕೊಟ್ಟಿದ್ದ ಶ್ವೇತಾಗೌಡ ಇವರಿಬ್ಬರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್ ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾಗೌಡ, ಚಿನ್ನರಾಮ್ ಇವರನ್ನ ಖಾಕಿ ಟೀಮ್ ಬಂಧಿಸಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಚಿನ್ನರಾಮ್, ಮತ್ತೊಬ್ಬರು ಶ್ವೇತಾಗೌಡ ಅಂತ ಹೇಳಿ ಇವರಿಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ಬಳಿ